ಸಿರ್ಗುಪ್ಪ ನಗರದ ಶ್ರೀ ವಿಷ್ಣು ವಿಲಾಸ ಸೌಹಾರ್ದ ಪತ್ತಿನ ಸಹಕಾರಿ ಕಚೇರಿಯಲ್ಲಿ ನಡೆದ 14ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸಹಕಾರಿಯ ಅಧ್ಯಕ್ಷ ಹೆಜೆ ಹನುಮಂತಯ್ಯ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಹಕಾರಿಯ ಎಲ್ಲ ಸದಸ್ಯರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ, ನುರಿತ ಆಡಳಿತ ಮಂಡಳಿ, ಕಠಿಣ ಪರಿಶ್ರಮದ ಸಿಬ್ಬಂದಿಗಳಿಂದಾಗಿ ನಮ್ಮ ಸಹಕಾರಿಯು 14 ವರ್ಷಗಳನ್ನು ಪೂರೈಸಿ ಯಶಸ್ಸು ಕಂಡಿದೆ. ಅದರ ಜೊತೆಗೆ ನಮ್ಮ ಸಹಕಾರಿಯಿಂದ ಬೇಸಿಗೆಯಲ್ಲಿ ನೀರಿನ ಅರವಟ್ಟಿಗೆ ಹೆಚ್ಚಿನ ಅಂಕಗಳು ಗಳಿಸಿದ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ, ಇತ್ತೀಚೆಗೆ ನಡೆದ ರಕ್ತದಾನ ಶಿಬಿರದಂತಹ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರಗಳಲ್ಲೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಸಹಕಾರಿಯ ಎಲ್ಲ ನಿರ್ದೇಶಕರು, ಸದಸ್ಯರು, ಬ್ಯಾಂಕಿನ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಗಳ ಪಾತ್ರವು ಪ್ರಮುಖವಾಗಿದೆ. ಈಗಾಗಲೇ ಸಿಂಧನೂರು, ಬಳ್ಳಾರಿ, ರಾಯಚೂರುಗಳಲ್ಲಿ ವಿಷ್ಣು ವಿಲಾಸ ಸೌಹಾರ್ದ ಪತ್ತಿನ ಸಹಕಾರಿಯಿಂದ ಶಾಖೆಗಳನ್ನು ಆರಂಭಿಸಲಾಗಿದ್ದು, ಮುಂದುವರೆದ ಪ್ರಸಕ್ತ ವರ್ಷದಲ್ಲಿ ಹೊಸಪೇಟೆ ಮತ್ತು ಸಂಡೂರಿನಲ್ಲಿಯೂ ನೂತನ ಶಾಖೆಗಳನ್ನು ಪ್ರಾರಂಭಿಸಲು ತಮ್ಮೆಲ್ಲರ ಅನುಮತಿಗೆ ಕೋರುತ್ತಿದ್ದೇನೆ. ಕಳೆದ 3 ವರ್ಷಗಳಿಂದ ಸಹಕಾರಿಯು ಲಾಭದಾಯಕದಲ್ಲಿದ್ದು, ಸದಸ್ಯರಿಗೆ 20% ಲಾಭಾಂಶವನ್ನು ನೀಡಲಾಗುತ್ತಿದ್ದು, ಸಹಕಾರಿಯ ಅನುಕೂಲಗಳನ್ನು ಪಡೆಯಬೇಕೆಂದು ತಿಳಿಸಿದರು. ಅದೇ ರೀತಿಯಾಗಿ ಮುಖ್ಯ ಕಾರ್ಯನಿರ್ವಾಹಕ ಅನಿಲ್ ಕುಮಾರ್ ಅವರು ಮಾತನಾಡಿ, ಸಹಕಾರಿ ಒಟ್ಟು 11 ಕೋಟಿ 23 ಲಕ್ಷ ಆದಾಯವನ್ನು ಗಳಿಸಿದ್ದು, ಠೇವಣಿದಾರರಿಗೆ ಬಡ್ಡಿ ಮತ್ತು ಇತರೆ ಖರ್ಚುಗಳನ್ನು ಪಾವತಿಸಿ ನಿವ್ವಳ ಲಾಭ 2 ಕೋಟಿ 40 ಲಕ್ಷದಷ್ಟು ಲಾಭ ಗಳಿಸಿದ್ದು, ಮುಂದಿನ ಅನುಮೋದನೆಗೆ ಕೋರಲಾಗುತ್ತಿದೆ ಎಂದು ತಿಳಿಸಿದರು. ಟೋಟಲ್ 3 ಕೋಟಿ 24 ಲಕ್ಷ 55,550 ರೂಪಾಯಿ ಇದೆ. ಅದೇ ರೀತಿಯಾಗಿ ನಿಧಿಗಳು ಅಂತಂದ್ರೆ ನಾನು ಹೇಳಿದ್ನಲ್ಲ ಮೊದಲೇ, ನಮ್ಮ ಸಹಕಾರಿಯ ಒಟ್ಟು ಸ್ವಂತ ಬಂಡವಾಳ 8 ಕೋಟಿ 46 ಲಕ್ಷ 69,998 ರೂಪಾಯಿ ಇದೆ. ಅದೇ ರೀತಿಯಾಗಿ ಟೋಟಲ್ ನಮ್ಮ ಡೆಪಾಸಿಟ್ಸ್ ಎಷ್ಟಿದೆ ಅಂತಂದ್ರೆ 72 ಕೋಟಿ 46 ಲಕ್ಷ ಇಷ್ಟು ಡೆಪಾಸಿಟ್ಸ್ ಇರ್ತಕ್ಕಂಥದ್ದು. ಮತ್ತು ನಾವು ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರ್ತಕ್ಕಂಥದ್ದು 76 ಲಕ್ಷ 73 ಸಾವಿರ. ಮತ್ತು ಇತರೆ ಜವಾಬ್ದಾರಿಗಳು 1 ಕೋಟಿ 46 ಲಕ್ಷ 46,371 ರೂಪಾಯಿ. ಮತ್ತು ಲಾಭದ ಖಾತೆ ಬಂದ್ಬಿಟ್ಟು 2 ಕೋಟಿ 40 ಲಕ್ಷ 99,514. ಅದೇ ರೀತಿಯಾಗಿ 31/3/2025ಕ್ಕೆ ಕೈಯಲ್ಲಿ ನಮ್ಮದು ಹಾರ್ಡ್ ಕ್ಯಾಶ್ ನಮ್ಮಲ್ಲಿ ಇರ್ತಕ್ಕಂಥದ್ದು 37 ಲಕ್ಷ 16,154. ಮತ್ತು ಬ್ಯಾಂಕ್ಗಳಲ್ಲಿ 1 ಕೋಟಿ 49 ಲಕ್ಷ 37,653. ಮತ್ತು ಹೂಡಿಕೆಗಳು 20 ಕೋಟಿ 87 ಲಕ್ಷ 84,549. ಮತ್ತು ಸದಸ್ಯರ ಹಾಗೂ ಮುಂಗಡಗಳು 44 ಕೋಟಿ 23 ಲಕ್ಷ 8,958 ಇದೆ. ಅದೇ ರೀತಿಯಾಗಿ ಸ್ಥಿರಾಸ್ತಿಗಳು ಅಂದರೆ ಫಿಕ್ಸ್ಡ್ ಅಸೆಟ್ಸ್ 86 ಲಕ್ಷ 84,529. ಮತ್ತು ಇತರ ಸ್ವತ್ತುಗಳು 51 ಲಕ್ಷ 37,715. ಟೋಟಲ್ ಇಷ್ಟು ನಮ್ಮದು ಆಸ್ತಿ ಮತ್ತು ಜವಾಬ್ದಾರಿ ಬ್ಯಾಲೆನ್ಸ್ ಶೀಟ್ ಆಗಿರ್ತದೆ. ಅದೇ ರೀತಿ ಲಾಭ ಮತ್ತು ನಷ್ಟ ಖಾತೆ ವೆಚ್ಚಗಳು ಈ ರೀತಿ ಆಗಿರ್ತವೆ. ಬಡ್ಡಿ ಅಂದರೆ ನಾವು ಡೆಪಾಸಿಟ್ ನೀವೇನು ಇಟ್ಟಿರ್ತಾರಲ್ಲ, ನಾವು ಬಡ್ಡಿ ಪಾವತಿ ಮಾಡಿರ್ತಕ್ಕಂಥದ್ದು 7 ಕೋಟಿ 53 ಲಕ್ಷ 35,470 ರೂಪಾಯಿ. ಕಮಿಷನ್ 15 ಲಕ್ಷ 29,083. ವೇತನ 47 ಲಕ್ಷ 98,268. ಕಚೇರಿ ನಿರ್ವಹಣಾ ವೆಚ್ಚ 43 ಲಕ್ಷ 11,398. ಸಾಮಾನ್ಯವಾಗಿ 14-18 ಕೊಡುವಂಥ ಒಂದು ವಾಡಿಕೆ ಇದೆ. ಲಾಭನೂ ಚೆನ್ನಾಗಿ ಬರ್ತಾ ಇದೆ, ರಿಕವರಿ ಚೆನ್ನಾಗಿ ಆಗ್ತಾ ಇದೆ, ನಿಮ್ಮೆಲ್ಲರ ಸಹಕಾರ ಚೆನ್ನಾಗಿದೆ. ಹಾಗಾಗಿ ಕಳೆದ 3 ವರ್ಷದಿಂದ ಇದು 3ನೇ ವರ್ಷ ನಾವು 20% ಡಿವಿಡೆಂಡ್ ಕೊಡ್ತಾ ಇದ್ದೀವಿ. ನಿಮ್ಮ ಹಣ 5 ವರ್ಷಕ್ಕೆ ದ್ವಿಗುಣವಾಗುತ್ತಿದೆ ಈ 4 ಷೇರುಗಳಲ್ಲಿ. ವಿಷ್ಣುವಿಲಾಸ ಸೌಹಾರ್ದ ಸಹಕಾರಿಯು ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾಗಿದ್ದು 3 ಶಾಖೆಗಳನ್ನು ಹೊಂದಿದೆ. ಈಗಾಗಲೇ ಬಳ್ಳಾರಿ, ಸಿಂಧನೂರು, ಹೊಸಪೇಟೆ, ರಾಯಚೂರು 3 ಶಾಖೆಗಳನ್ನು ಹೊಂದಿದ್ದೇವೆ. ಇದರ ಮುಂದುವರೆದ ಭಾಗವಾಗಿ ಹೊಸಪೇಟೆ ಮಾಡ್ತೀವಂತ ಈ ಒಂದು 3 ವರ್ಷದ ಕೆಳಗಡೆ ನಿಮ್ಮಲ್ಲಿ ನಾವು ಅನುಮತಿ ತಗೊಂಡಿದ್ವಿ. ಕಾರಣವಾಗಿ ನಾವು ಅದನ್ನು ಓಪನ್ ಮಾಡಿರಲಿಲ್ಲ. ಈಗ ಸಂಡೂರು ಮತ್ತು ಹೊಸಪೇಟೆ ಈ ವರ್ಷದಲ್ಲಿ ಸಂಡೂರು ಮತ್ತು ಹೊಸಪೇಟೆ 2 ನಗರಗಳಲ್ಲಿ ನಮ್ಮ ಶಾಖೆಗಳನ್ನು ಇರಬೇಕಂತ ನಾವು ಒಂದು ನಿರ್ಧಾರ ಆಗಿರುತ್ತದೆ. ನಮ್ಮ ಮೇಲಿಟ್ಟಿರುವ ವಿಶ್ವಾಸ, ನುರಿತ ಆಡಳಿತ ಮಂಡಳಿ, ಸಲಹಾ ಸಮಿತಿ ಸದಸ್ಯರು ಮತ್ತು ಸಿಬ್ಬಂದಿಗಳ ಕಠಿಣ ಪರಿಶ್ರಮ ಈ ಎಲ್ಲ ಸಂಘಟಿತ ಪ್ರಯತ್ನದಿಂದ ಈ ಒಂದು ಸಾಧನೆಯಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಇದ್ರ ಜೊತೆಗೆ ನಾವು ಸಾಮಾಜಿಕ ಕಾರ್ಯಕ್ರಮಗಳಾಗಿ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತೀವಿ. ನಾವು ಈ ಬೇಸಿಗೆದಲ್ಲಿ ನೀರಿನ ಅಳವಡಿಕೆದಂತಾಗಿರ್ಬೋದು, ಮಳೆಗಾಲ ಬಂದಾಗ ಸಸಿ ನೆಡತಕ್ಕಂಥ ಆಗಿರ್ಬೋದು,
ಮತ್ತು ಇತ್ತೀಚೆಗೆ ಮೊನ್ನೆ ನಡೆದಿರ್ತಕ್ಕಂಥ ರಕ್ತದಾನ ಶಿಬಿರಗಳಾಗಿರ್ಬೋದು, ಇತರ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇರ್ತೀವಿ ನಾವು. ಇದಕ್ಕೂ ನಿಮ್ಮೆಲ್ಲರ ಅನುಮತಿ ಮತ್ತು ಸಹಕಾರ ಯಾವತ್ತಿಗೂ ಇದೇ ಇದೆ. ಹೀಗಾಗಿ ಈ ವರ್ಷದ ಹೊಸ ಯೋಜನೆಗಳಾಗಿ ಈ BCom, BSc ಅಥವಾ ಡಿಗ್ರಿ ಕಂಪ್ಲೀಟ್ ಆದವರಿಗೆ ಅವರಿಗೆ ಮುಂದಿನ ಉದ್ಯೋಗಕ್ಕೆ ಅನುಕೂಲ ಆಗತಕ್ಕಂಥ ಕಂಪ್ಯೂಟರ್ ತರಬೇತಿ ಶಿಬಿರಗಳನ್ನು ಮಾಡಬೇಕಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಇದಲ್ಲದೆ SSLC ಮತ್ತು PUC ಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಂತ. ಈ SSLC ಅವರಿಗೆ 9th ಪಾಸ್ ಆದ್ಮೇಲೆ ಅವರಿಗೆ ಬರೀ SSLC ಬರೀ ಕ್ಲಾಸಲ್ಲಿ ಪಾಠ ಮಾಡಿದಷ್ಟೇ ಅಲ್ಲ, ಮತ್ತೆ ಅವ್ರಿಗೆ ವಿಶೇಷ ತರಗತಿಗಳನ್ನು, ವಿಶೇಷ ಶಿಬಿರಗಳನ್ನು ತರಗತಿ ನಡೆಸಿದರೆ ಅವ್ರು SSLC ಯಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಶಿಬಿರ ಒಂದು. ಆಮೇಲೆ PUC ಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಲಿನಲ್ಲಿ 2,40,99,516 ರೂಪಾಯಿ 56 ಪೈಸೆ ಇಷ್ಟು ಲಾಭ ಪಡೆದಿರ್ತದೆ. ಇದರ ಸಹಕಾರಿಯ ಉಪನಿಯಮಗಳಲ್ಲಿ ಸೂಚಿಸಿರುವಂತೆ ಈ ಸಹಕಾರಿಯಲ್ಲಿ ಒಟ್ಟು ನಮಗೆ 11,23,00,000 ಲಾಭ ಬಂದಿದೆ. ಅಂದರೆ ನಾವು ಒಟ್ಟು ಗಳಿಸಿರ್ತಕ್ಕಂಥ ಆದಾಯ 11,23,00,000. ಅದರಲ್ಲಿ ನಮ್ಮೆಲ್ಲ ಖರ್ಚುಗಳು ತೆಗೆದು, ಅಂದರೆ ನಾವು ಕೊಡ್ತಕ್ಕಂಥ ಬಡ್ಡಿ ಮತ್ತು ಸ್ಯಾಲ್ರೀಸು ಮತ್ತು ಕಚೇರಿ ನಿರ್ವಹಣಾ ವೆಚ್ಚಗಳೆಲ್ಲ ಸೇರ್ಕೊಂಡ್ಬಿಟ್ಟು ಏನಾಗ್ತದೆ, ನಮಗೆ ಅದನ್ನೆಲ್ಲ ತೆಗೆದ್ಮೇಲೆ 2,40,00,000 ನಮಗೆ ಲಾಭ ಬಂದಿರುತ್ತದೆ ಈ ವರ್ಷ. ಅದ್ರ ಪ್ರಕಾರ ಈ ಕೆಳಗತ್ತೆ ನಮಗೆ ಯಾವ ರೀತಿ ನಾವು ಅದನ್ನು ಲಾಭ ವಿಂಗಡಣೆ ಮಾಡ್ತೀವಿ ಅಂತಂದರೆ, ಕಾಯ್ದಿಟ್ಟ ನಿಧಿಯನ್ನು ಸಹಕಾರಿ ಕಾಯ್ದೆ ಪ್ರಕಾರ 25% ಅಂದರೆ 60,24,879 ರೂಪಾಯಿನ ನಾವು ಕಾಯ್ದಿಟ್ಟ ನಿಧಿಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಸಹಕಾರಿ ಶಿಕ್ಷಣ ನಿಧಿಯನ್ನು 4,81,990 ರೂಪಾಯಿ. ಅನಿರೀಕ್ಷಿತ ನಷ್ಟಗಳು ಮತ್ತು ಸಾಧುವಾರ ವೆಚ್ಚಗಳು ಭರಿಸಲು ಕಾರ್ಯಾಚರಣೆ ನಿಧಿ 20%, 48,19,903 ರೂಪಾಯಿ. ಸಾಮಾನ್ಯ ಕ್ಷೇಮ ನಿಧಿ 5%, ಅದು 12,04,976. ಒಟ್ಟು ಈ ಎಲ್ಲ ಒಂದು ನಾವು ಮಾಡಿದ ನಂತರನೂ ಸಹ ನಮಗೇನಾಗುತ್ತೆ, ನಾವೆಲ್ಲ ರಿಸರ್ವ್ಸ್ಗೆ ಹಾಕಿದ್ರೂ ಸಹ ನಮಗೆ 1,15,00,000 ಮತ್ತೆ ನಮಗೆ ಉಳಿತದೆ. ಆ 1,15,00,000ದಲ್ಲಿ ನಮ್ಮ ಸಹಕಾರಿ ನಿರ್ದೇಶಕ ಮಂಡಳಿಯವರು ಅಂದರೆ ನಮಗೆ ಡಿವಿಡೆಂಡನ್ನು ಎಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಅಂತಕ್ಕಂಥದ್ದು ನಮ್ಮ ಲಾಸ್ಟಲ್ಲಿ ನಮ್ಮ ಅಧ್ಯಕ್ಷರು ನಿಮಗೆ ತಿಳಿಸ್ತಾರೆ. ಇದೇ ವೇಳೆ ನಿರ್ದೇಶಕರಾದ ನಾಗರಾಜ್ ಶ್ರೀನಿವಾಸ್, ಬದ್ರಿನಾಥ್, ಸೂರ್ಯಪ್ರಕಾಶ್, ಲೆಕ್ಕ ಪರಿಶೋಧಕ ನಾಗನಗೌಡ ಸೇರಿದಂತೆ ಸಹಕಾರಿಯ ಸದಸ್ಯರು, ಆಡಳಿತಾಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.